ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಕಡಬಂ ಎಂ ರಮೇಶ್ ಅವರ ಸಾರ್ಥಕ ಬದುಕು ಆತ್ಮಕಥನವನ್ನು ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ನಿನ್ನೆ ಮೈಸೂರು ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಸಭಾಂಗಣದಲ್ಲಿ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಮಾಜಿ ಸಚಿವ ಎಸ್ಎ ರಾಮದಾಸ್, ಕೃತಿಯ ಕರ್ತೃ ಮತ್ತು ಕಡಬಂಸ್ ಗ್ರೂಪ್ ಅಧ್ಯಕ್ಷ ಕಡಬಂ ಎಂ ರಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅವರ ಚೈಲ್ಡ್ಹುಡ್ ಫ್ರೆಂಡ್ಸ್ ಇಂದ ಈಗ ಗೌರವ. ಬಳಿಕ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಮಾನಸಿಕ ಖಿನ್ನತೆಗೆ ಒಳಗಾದವರು ಚಿಕಿತ್ಸೆ ದೊರೆಯದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ವಿಷಾದನೀಯ. ಇತ್ತೀಚೆಗೆ ಮಾನಸಿಕ ಖಿನ್ನತೆ ಹೆಚ್ಚಾಗುತ್ತಿದ್ದು, ಜನತೆ ಇದನ್ನು ನಿರ್ಲಕ್ಷ್ಯ ಮಾಡದೆ ಚಿಕಿತ್ಸೆ ಪಡೆಯಬೇಕು. ಮನೋರೋಗಿಗಳಿಗೆ ಕಡಬಂ ಸಂಸ್ಥೆ ಗುಣಮಟ್ಟದ ಚಿಕಿತ್ಸೆ ನೀಡಿ ಪುನರ್ವಸತಿ ಕಲ್ಪಿಸುತ್ತಿದೆ ಎಂದು ಹೇಳಿ ಕಡಬಂ ಎಂ ರಮೇಶ್ ಅವರ ಸಮಾಜಮುಖಿ ಸೇವೆಯನ್ನು ಶ್ಲಾಘಿಸಿದರು. ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಕ್ಷಣದಲ್ಲೇ ಕಂಡುಕೊಳ್ತಕ್ಕಂಥದ್ದು ಸಮಸ್ಯೆ ಆಗಿರುತ್ತೆ. ಅದರಿಂದ ಖಿನ್ನತೆಗೊಳಗಾದಂಥವರನ್ನು ಗುರುತಿಸೋದು, ಅವರಿಂದ ಸಾಧ್ಯ ಆದಷ್ಟು ಅವರಿಗೆ ಚಿಕಿತ್ಸೆಯನ್ನು ನೀಡ್ತಕ್ಕಂಥದ್ದು, ಸಮಾಧಾನವನ್ನು ನೀಡ್ತಕ್ಕಂಥದ್ದು. ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಮಾನಸಿಕ ಆರೋಗ್ಯ ದೇಶದಲ್ಲೇ ಹೆಚ್ಚು ನಿರ್ಲಕ್ಷ್ಯಕ್ಕೆ ಒಳಗಾದ ಕ್ಷೇತ್ರವಾಗಿದೆ. ಇದಕ್ಕೆ ಪ್ರಾಚೀನ ಭಾರತದ ಸಂಸ್ಕೃತಿಯಲ್ಲಿ ಪರಿಹಾರವಿತ್ತು. ಆದರೆ ಕ್ರಮೇಣ ಅದರ ಬಳಕೆ ಕಡಿಮೆಯಾಗಿದೆ. ಇಂತಹ ಆರೋಗ್ಯ ಜ್ಞಾನವನ್ನು ಈಗ ಬಳಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಎಂದು ಹೇಳಿದರು. ಅತಿ ಅವಶ್ಯ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಹೋರಾಟ ಮಾಡಿರ್ತಕ್ಕಂಥದ್ದು ಇವತ್ತು ತಮ್ಮೆಲ್ಲ ವಿಡಿಯೋಗಳ ಮೂಲಕ ಮತ್ತೆ ಈ ಪುಸ್ತಕದ ಮೂಲಕ ನಾವು ನೋಡ್ತಾ ಇರೋದು ಶ್ರೀ ರಮೇಶ್ ಅವರ ಜೀವನ. ಎಸ್ಎ ರಾಮದಾಸ್, ಮನೋರೋಗಕ್ಕೆ ಚಿಕಿತ್ಸೆ ನೀಡುವುದಕ್ಕಿಂತ ಅದರ ವಿರುದ್ಧ ಜಾಗೃತಿ ಮೂಡಿಸುವುದು ಮುಖ್ಯವಾಗಿದೆ. ಜೊತೆಗೆ ರೋಗಿಗಳು ಹೆಚ್ಚಾಗಲು ಕಾರಣವೇನು ಎಂಬುದರ ಬಗ್ಗೆ ಚಿಂತಿಸಬೇಕಾದ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಲು ಕಡಬಂ ಸಂಸ್ಥೆಗೆ ಮನವಿ ಮಾಡಿದರು. ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸ್ಕೋತಾ ಇರುವಂತ ರೀತಿ ನೋಡಿದಾಗ ಈ ಕಡಬಂಸ್ ಕುಟುಂಬ ಇದೆಯಲ್ಲ, ಇದು ಕೇವಲ ನಿಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ಇದು ಎಲ್ಲರ ಮನೆಗೂ ತಲುಪಿಸುವಂತ ಕೆಲಸವನ್ನ ಮಾಡಬೇಕಾದದ್ದು ರಮೇಶ್ ಅವರು. ಕಡಬಂ ಎಂ ರಮೇಶ್, ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿರುವವರನ್ನು ಗುರುತಿಸಿ ತರಬೇತಿ ಕೊಡಿಸಲಾಗಿದೆ. ಅಲ್ಲದೆ ಅಂಥವರಿಗೆ ಸಮಾಧಾನ ಮತ್ತು ಸಮಾಲೋಚನೆ, ಮಾನಸಿಕ ಧೈರ್ಯ ತುಂಬಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಗ್ರಾಮಾಂತರ ಮಟ್ಟದ ಶಿಕ್ಷಣ ಸಂಸ್ಥೆಗಳಿಗೂ ವಿಸ್ತರಿಸಲಾಗುವುದು ಎಂದು ತಿಳಿಸಿದರು. ಎಲ್ಲರ ಸಹಕಾರದಿಂದ ಇದರಿಂದ ನಮಗೆ ಮಟ್ಟಕ್ಕೆ ತಂದಿರೋದು ಬಹಳ ಸಂತೋಷ ಆಗುತ್ತೆ. ಮುಂದೆ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ಇನ್ನೂ ಒಳ್ಳೆ ಕಾರ್ಯಗಳು ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳೋದಕ್ಕೆ ಹೇಳ್ತೀನಿ.